ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಯಕ್ಷಗಾನ ಕಲೆ ಇದು ನಮ್ಮ ನಾಡಿನ ಒಂದು ಸುಂದರ ಕಲೆಗಳಲ್ಲಿ ಇದು ಒಂದು. ಈ ಪ್ರಸಿದ್ಧ ಕಲೆಯಲ್ಲಿ ಹಲವಾರು ಕಲಾವಿದರು ತಮ್ಮನ್ನು ತೋರಿಸ್ಕೊಂಡಿದ್ದಾರೆ, ಅದರಲ್ಲಿ ತಮ್ಮನ್ನು ಬೆಳೆಸ್ಕೊಂಡಿದ್ದಾರೆ. ಅಂತ ಮಹಾನ್ ಕಲಾವಿದರಲ್ಲಿ MR ನಾಯಕ್ ಅವರು ಒಬ್ರು. ಅವರು ತಮ್ಮ ಜೀವನವನ್ನು ಯಾವ ರೀತಿ ತೊಡಸ್ಕೊಂಡಿದ್ದಾರೆ, ಯಕ್ಷಗಾನಕ್ಕೆ ತಮ್ಮನ್ನು ಹೇಗೆ ಮುಡುಪಾಗಿ ಇಟ್ಟಿದ್ದಾರೆ ಅನ್ನೋದನ್ನ, ಅವರ ಕಥೆಯನ್ನು ಅವರ ಬಾಯಲ್ಲಿ ಕೇಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ. ಮೊದಲದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಕೋರ್ತೀನಿ. ನಿಮ್ಮ ಜೀವನ ಶೈಲಿ, ನಿಮ್ಮ ಯಕ್ಷಗಾನಕ್ಕೆ ನೀವು ಹೇಗೆ ತೋರಿಸ್ಕೊಂಡಿದ್ದೀರಾ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮೂಲಕ ನಿಮ್ಗೆ ತಿಳ್ಕೊಡ್ಬೇಕು. ಮಹಾಗಣಪತಿಯ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ನಮ್ಮ ಆರಾಧ್ಯ ದೇವರಾದಂತಹ ಲಕ್ಷ್ಮೀನಾರಾಯಣನ ಧ್ಯಾನಿಸಿ, ನನ್ನ ತಂದೆಯನ್ನ ಮನಸಾರ ಸ್ಮರಿಸಿ, ಗುರುಗಳಾದಂತಹ MP ಭಟ್ರಿಗೆ ಚರಣಾರವಿಂದಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ಅರ್ಪಿಸಿ ನನ್ನ ಈ ಪರಿಚಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1962ರಲ್ಲಿ ನನ್ನ ಜನನ ಆಯಿತು. ನಾನು ಹುಟ್ಟಿದ 1.5-2 ವರ್ಷದಲ್ಲಿ ನನ್ನ ತಾಯಿ ತೀರ್ಕೊಂಡ್ಬಿಟ್ರು. ನನ್ನ ತಂಗಿ ಒಬ್ಬಳಿದ್ಲು, ಅವಳು ಹುಟ್ಟಿದ ತಕ್ಷಣ ತಾಯಿ ತೀರ್ಕೊಂಡ್ಲು. ಹಾಗಾಗಿ ನಾವು ತಾಯಿ ಇಲ್ಲದ ತಬ್ಬಲಿಯಾಗಿ ಬೆಳೆದ್ವಿ. ಕಷ್ಟ ಜೀವನದಿಂದಲೇ ಬಂದರು. ಹೌದೌದು. ಆಮೇಲೆ ನಾನು ನನ್ನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ತಂದೆಯವರು ಹೆಮ್ಮನಬೆಲ್ ಶಾಲೆಗೆ ನನ್ನನ್ನು ಸೇರಿಸಿದ್ರು. ಅಲ್ಲಿ ಆ 4ನೇ ತರಗತಿಯನ್ನು ಪೂರೈಸಿ 5, 6, 7 ಹಳ್ಳಿಬೆಲೆಯಲ್ಲಿ ಮಾಡಿ 8ನೇ ತರಗತಿಗೆ ನಾನು ಬಿಳಿಗಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಬಿಳಿಗಿಯಲ್ಲಿ SLC ವರೆಗೆ ಓದಿದೆ. ತೀರಾ ದಡ್ಡನಾದ್ರಿಂದ SLC ಪಾಸ್ ಮಾಡ್ಲಿಕ್ಕೆ ಆಗಿಲ್ಲ ನನ್ನ ಹತ್ರ. ಅಲ್ಲಿ ಫೇಲ್ ಆದೆ. ಆ ನಂತರ ನನಗೆ ಎಲ್ಲರೂ ನಮ್ಮ ಸಾಕು ತಾಯಿ ಒಬ್ಳಿದ್ರು, ಅಜ್ಜಿ. ಅವಳು ಯಾವಾಗಲೂ ನನ್ಗೆ ಹೇಳ್ತಿದ್ರು, ಮಗ ಜೀವನದಲ್ಲಿ ಏನಾದ್ರೂ ನೀನ್ ಮಾಡ್ಬೇಕು, ಹೀಗಿದ್ರೆ ಆಗೋದಿಲ್ಲ, ನಿನಗೆ ಮುಂದೆ ಭವಿಷ್ಯಕ್ಕೆ ಬಹಳ ತೊಂದರೆ ಆಗುತ್ತೆ, ದಯಮಾಡಿ ಏನಾದ್ರೂ ಮಾಡು ಅಂತ ಹೇಳಿದ್ರು. ನಾನು ಕಷ್ಟಪಟ್ಟು 1981ರಲ್ಲಿ 2-3 ಸಾರಿ ಮಿಲಿಟ್ರಿಗೆ ಸೇರ್ಬೇಕು ಅಂತ ಮಿಲಿಟ್ರಿಗೆ ಹೋದೆ. ಅಲ್ಲಿ ಸೆಲೆಕ್ಷನ್ ಆದೆ ಹುಬ್ಳಿಯಲ್ಲಿ. ಸೆಲೆಕ್ಷನ್ ಆಗಿ ಮನೆಗೆ ಬಂದೆ. ಆಗ ನಿನ್ನ ಅಪ್ಪನಿಗೆ ಹೇಳ್ಬೇಡ, ನೀನು ಹೋಗ್ಲಿಕ್ಕೆ ಕೊಡೋದಿಲ್ಲ, ದಯಮಾಡಿ ನೀ ಸುಮ್ಮನೆ ಹೋಗ್ಬಿಡು ಅಂತ ನನ್ನ ಅಜ್ಜಿ ನನಗೆ ಹೇಳಿದ್, ನನ್ನ ಸಾಕು ತಾಯಿ ಹೇಳಿದ್ರು. ಹಾಗೆ ನಾನೆಂತ ಮಾಡಿದೆ, ಸಂಜೆ ನನ್ನ ಬ್ಯಾಗ್ ಎಲ್ಲ ಕಟ್ಕೊಂಡು ನಮ್ಮ ತಂಗಿ ಮನೆಗೆ ಹೋದೆ. ಆ ಸಂದರ್ಭದಲ್ಲಿ ರಾತ್ರಿ ನಮ್ಮ ತಂದೆಯವ್ರಿಗೆ ಗೊತ್ತಾಗಿ ಅಲ್ಲಿಗೆ ಬಂದ್ಬಿಟ್ರು. ನೀನು ಮಿಲಿಟ್ರಿಗೆ ಹೋದ್ರೆ ನಾನು ಬದುಕ್ಲಿಕ್ಕೆ ಆಗಲ್ಲ, ದಯಮಾಡಿ ಮನೆಗೆ ಬಾ, ನೀನು ಮನೆ ಹಿರಿ ಮಗ, ಹಾಗಾಗಿ ನೀನ್ ಮನೆಗೆ ಬರ್ಬೇಕು ಅಂತ ಹೇಳಿದ್ರು. ನಮ್ದು ತುಂಬಾ ದೊಡ್ಡ ಕುಟುಂಬ. ನಮ್ ಚಿಕ್ಕಪ್ಪ ಇದ್ರು, ಚಿಕ್ಕಪ್ಪನಿಗೆ 5 ಜನ ಗಂಡ್ಮಕ್ಳಿದ್ರು, ನಾವು 3 ಜನ ಅಣ್ಣ ತಮ್ಮಂದಿರು. ಒಬ್ಬ ಶ್ರೀಕಾಂತ, ಒಬ್ಬ ಸೀತಾರಾಮ್ ಅಂತ. ನಮ್ಮ ತಂದೆಗೆ 3 ಜನ ಹೆಂಡ್ರು. 1ನೇ ಹೆಂಡತಿಗೆ ನಾನು ಮಂಜುನಾಥ, 2ನೇ ಹೆಂಡತಿಗೆ ಶ್ರೀಕಾಂತ, 3ನೇ ಇದ್ದಾರೆ ನಮ್ಮ ಚಿಕ್ಕಮ್ಮ. ಅವ್ರು ನನ್ನ ತಾಯಿ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾರೆ ನಮ್ಗೆ. ಅವ್ರಿಗೆ ಸೀತಾರಾಮ್ ಅಂತಿದ್ದಾರೆ. 2 ಜನ ಹೆಣ್ಮಕ್ಳು, ಒಂದು ಹಲಗೇರಿ ಕೊಟ್ಟಿದ್ದೀವಿ, ಒಂದು ನರಮುಂಡಿಗೆ ಕೊಟ್ಟಿದ್ದೀವಿ. ಹೀಗೆ ನನ್ನ ಬಾಲ್ಯ ಜೀವನ ಪ್ರಾರಂಭ ಆಯ್ತು. ಆ ನಂತರದಲ್ಲಿ ಅದನ್ನ ಬಿಟ್ಟೆ ನಾನು. ನಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು, ಅಪ್ಪನನ್ನು ದೂರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವ ದೃಷ್ಟಿಯಿಂದ ನಾನು ಉದ್ಯೋಗವನ್ನು ಬಿಡ್ಬೇಕಾಯ್ತು. ಮನೆಗೆ ಬಂದೆ. ಮನೆಗೆ ಬಂದು, ಅಪ್ಪ ನಾನು ಏನ್ ಮಾಡ್ಲಿ ಅಂತ ಕೇಳಿದೆ. ಏನಾದ್ರೂ ಬೇರೆ ಬೇಕಾದ್ರೂ ಮಾಡೋದು, ನಾನು ಸಹಕಾರ ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ಹಾಗೆ ನಾನು 1981ರಲ್ಲಿ ಗಜಾನ್ ಕಂಪ್ನಿಗೆ ಸೇರಿದೆ. ಸಾಗರದಲ್ಲಿ ಗಜಾನ್ ಕಂಪ್ನಿ ಕಂಡಕ್ಟರ್ ಆಗಿ ಗಜಾನ್ ಕಂಪ್ನಿಗೆ ಸೇರಿದೆ. ಒಟ್ಟು ಉದ್ಯೋಗ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಿನಿಂದ ಯಾವ್ದಾದ್ರು ಒಂದು 3 ವರ್ಷ ಅಲ್ಲಿ ಸೇವೆಯನ್ನು ಮಾಡಿದೆ. ಆಮೇಲೆ 82-83ರಲ್ಲಿ ನಾವೊಂದು ಸಣ್ಣ ಕೇಸ್ ಆಯ್ತು ಅಲ್ಲಿ ಆಯ್ನೂರಲ್ಲಿ. ಒಂದು ಮುದುಕನಿಗೆ ಗಾಡಿ ಡೋರ್ ಓಪನ್ ಆಗಿ ಅವನಿಗೆ ಹೊಡೆತ ಬಿತ್ತು. ಹಂಗಾಗಿ ನನ್ನ ಲೈಸೆನ್ಸ್ ಸೀಜ್ ಮಾಡಿದ್ರು. ಮತ್ತೆ ಇಲ್ಲ, ಮತ್ತೆ ಮನೆಗೆ ಬರ್ಬೇಕಾಯ್ತು. ನಾನು ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ನಮ್ಮೂರಲ್ಲಿ ಜೋರ್ ನಾಟಕ ನಡೀತಿದೆ. ನಮ್ಮೂರವರೆಲ್ಲ ಅಂತ ಮಾಡಿದ್ರು, MR ನಿನ್ನ ಹಾಸ್ಯ ಪಾತ್ರ ಮಾಡ್ಲೇಬೇಕು ಒತ್ತಾಯಿಸಿ ನನಗೆ ಹಾಸ್ಯ ಪಾತ್ರವನ್ನು ಕೊಟ್ಟರು. ಹಾಸ್ಯ ಪಾತ್ರದಲ್ಲಿ ಚೆನ್ನಾಗೇ ಮಾಡಿದೆ. ಅಲ್ಲಿಂದ ನಿಮ್ಮ ಒಂದು ಕಲಾ ಜೀವನ ನನ್ನ ಕಲಾ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಹಾಸ್ಯ ಪಾತ್ರ ಚೆನ್ನಾಗಿ ಆಯ್ತು ಅಂತ ಊರಲ್ಲೆಲ್ಲ ಹೇಳಿದ್ರು. ಆ ವರ್ಷ 3 ಕಡೆ ನಾಟಕ ಮಾಡಿದ್ವಿ. 3 ಕಡೆ ನಾಟಕದಲ್ಲಿ ಚಿನ್ನದ ಗೊಂಬೆ ನಾಟಕ, ಅದರಲ್ಲಿ ನಾನು ಕುರಟ್ಟಿ ಮಾಸ್ಟರ್ ಬರ್ತಾನೆ, ಅದನ್ನ ಮಾಡ್ತಿದ್ದೆ. ಅದು ಭಾರಿ ಸಕ್ಸಸ್ ಆಯ್ತು ಅಂತ ಎಲ್ಲರೂ ಬಹಳ ನನ್ನನ್ನು ಬೆಂತಟ್ಟಿ ಇದ್ ಮಾಡಿದ್ರು. ಆವಾಗ ನಮ್ಮೂರಲ್ಲಿ MP ಭಟ್ ಹೇಳೋರು ಇದ್ದಾರೆ. ಅವ್ರು ಯಕ್ಷಗಾನ ಸಿರಳಿಗೆ ಮಂಜುನಾಥ್ ಭಟ್ರ ಹತ್ರ ಅಭ್ಯಾಸ ಮಾಡಿ ಒಳ್ಳೆ ಕಲಾವಿದರಾಗಿದ್ರು. ಅವ್ರು ಏನ್ ಮಾಡಿದ್ರು ಕೇಳಿದ್ರೆ, ಹುಡುಗರಿಗೆ ಕಲಿಸ್ಬೇಕು ಹೇಳಿ ರಾಮಚಂದ್ರ ಭಾಗವತ್ ಅಂತ
ಕೇಶವ ಭಾಗವತ ಅಂತ, ಮಾಧವ ಭಾಗವತರು ಮತ್ತೆ ಲಕ್ಷ್ಮಣ್ ಗೌಡ 4 ಜನರಿಗೆ ಕಲಿಸ್ತಾ ಇದ್ರು. ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲೇ ತರಬೇತಿ ಕೊಡ್ತಾ ಇದ್ರು. ಆ ವರ್ಷ ಈ ವರ್ಷ ಇಷ್ಟು 2-3 ತಿಂಗಳು ಅಭ್ಯಾಸ ಮಾಡಿದ್ವಿ. ಹಿಂಗೆ ಒಂದು ಆಟ ಮಾಡ್ಬೇಕು ಒಳ್ಳಾಯ್ತು. ಅವರು ರಾಮಚಂದ್ರ ಭಾಗವತರಿಗೆ ಧರ್ಮಾಂಗದ, ಲಕ್ಷ್ಮಣ ಗೌಡನಿಗೆ ಭರತ, ಮಾಧವ ಭಟ್ರಿಗೆ ನಾರದ, ಕೇಶವ ಹೆಗಡೆ ಅವರಿಗೆ ಇದು ಬಲಿ ಚಕ್ರವರ್ತಿ ಪಾತ್ರವನ್ನು ಕೊಟ್ಟರು. ಅವ್ರಿಗೆ ಒಂದು ಸಮಸ್ಯೆ ಆಗಿತ್ತು ಅಲ್ಲಿ, ಹಾಸ್ಯ ಪಾತ್ರ ಮಾಡೋರು ಯಾರು ಇಲ್ಲ. ಹಾಸ್ಯ ಪಾತ್ರ ಮಾಡ್ಲಿಕ್ಕೆ ಒಂದು ಜನ ಬೇಕಲ್ಲ, ಹುಡುಕ್ತಾ ಇದ್ರು. ಓಹೋ, ಇದಕ್ಕೆ ಒಂದು ಜನ ಇದ್ದಾನೆ, ನಾಟಕದಲ್ಲಿ ಒಳ್ಳೆ ಹಾಸ್ಯ ಮಾಡ್ತಾನೆ, ಅವನಿಗೆ ಕರ್ಕೊಂಬರುವ ಹೇಳಿ ನನ್ನ ಹತ್ರ ಬಂದು ಕೇಳಿದ್ರು. ನಾ ಹೇಳಿದೆ, ಏನೂ ಗೊತ್ತಿಲ್ಲ ಯಕ್ಷಗಾನದಲ್ಲಿ ನನಗೆ, ಏಕದಮ್ ಬಂದು ನೀವು ಒಂದು ಹಾಸ್ಯ ಪಾತ್ರ ಮಾಡು ಅಂದ್ರೆ ನಾ ಹೆಂಗ್ ಮಾಡೋದು? ಇನ್ನು 2-3-4 ದಿವಸ ಟೈಮ್ ಇದೆ, ನನ್ನ ಜೊತೆಗೆ ಬಾ, ನೀನು ನನ್ನ ಪ್ರಯತ್ನ ಮಾಡಿ ನಿನ್ಗೆ ಏನ್ ಬೇಕೋ ಅಷ್ಟು ತಯಾರಿ ಮಾಡ್ಕೊಡ್ತೀನಿ, ಅವತ್ತಿನ ಕಾರ್ಯಕ್ರಮಕ್ಕೆ ಏನ್ ಸಾಧ್ಯ ಆದ್ರೆ ತಯಾರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದೆ. ಅವ್ರ ಮಾತಿಗೆ ಅಲ್ಲಗಳಿಕ್ಕಾಗಲ್ಲ ಯಕ್ಷಗಾನಕ್ಕೆ ಹೋದೆ, ಹಾಸ್ಯ ಪಾತ್ರ ಮಾಡಿದೆ. ಅಲ್ಲಿಂದ ನನ್ನ ಯಕ್ಷಗಾನ ಜೀವನ ಶುರು ಆಯ್ತು. ಮೂಲತಃ ನಮ್ಮ ತಂದೆಯವರು ಯಕ್ಷಗಾನ ಕಲಾವಿದ್ರು. ಯಕ್ಷಗಾನ ಕಲಾವಿದ್ರು. ನಾನು ಸಣ್ಣವರಿದ್ದಾಗ ಎಲ್ಲಾರು ಆಟ ಆದ್ರೆ ಬೈಠಕ್ ಆದ್ರೆ ನನ್ನ ತಂದೆ ಬಿಡ್ತಿರ್ಲಿಲ್ಲ, ಜೊತೆಗೆ ಅಲ್ಲಿಂದ ನಿಮ್ಗೊಂದು ಒಲವು ಸ್ಟಾರ್ಟ್ ಆಗಿ ಒಲವಿತ್ತು ಮೊದಲಿಂದ. ಅವ್ರ ಜೊತೆಲ್ಲ ಕೂತ್ಕೊಂತಿದ್ದೆ ಬೆಳಗೋರಿಗೆ. ಆಮೇಲೆ ಯಕ್ಷಗಾನ ಶುರು ಆಯ್ತು. ನನಗೂ ತಾಳ ಗೀಳ ಹೆಜ್ಜೆ ಎಲ್ಲ ಕಲಿಸಿದ್ರು. ಕಲಿಸಿ ಆದ್ಮೇಲೆ ಅವರೇ ಹೇಳಿದ್ರು, ಇಲ್ಲ ನಿನ್ನ ಸ್ವರಕ್ಕೆ ಹಾಸ್ಯ ಪಾತ್ರ ಅಲ್ಲ, ನೀನ್ ಖಳನಾಯಕನ ಪಾತ್ರ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಭೀಮ, ರಾವಣ ಎಲ್ಲ ಪಾತ್ರ ಮಾಡ್ಲಿಕ್ಕೆ ನನ್ಗೆ ಇದ್ ಮಾಡಿದ್ರು. ಅವ್ರು ರಕ್ಕಸನ ಪಾತ್ರ ಇಂಥದ್ದು ಕೊಟ್ಟು ಮಾಡ್ಲಿಕ್ಕೆ ಪ್ರೇರೇಪಿಸಿ ನನ್ನ ತಯಾರಿ ಮಾಡಿದ್ರು. ಯಕ್ಷಗಾನ ಬದುಕು ಅಲ್ಲಿಗೆ ಪ್ರಾರಂಭ ಆಯ್ತು. ನನಗೂ ಹೆಜ್ಜೆ ತಾಳ ಸ್ವಲ್ಪ ಮಟ್ಟಿಗೆ ಪೂರ್ತಿ ಸಂಪೂರ್ಣ ಅಲ್ದಿದ್ರು ಗೊತ್ತಾಯ್ತು, ಸಾಮಾನ್ಯ ಆಯ್ತು. ಆಮೇಲೆ ಇಲ್ಲಿ ಅಕ್ಕಪಕ್ಕದ ಮೇಳಗಳಲ್ಲಿ ವೇಷ ಮಾಡ್ಲಿಕ್ಕೆ ಬಗರ್ಮಿಕೆ NG ಹೆಗಡೆ ಅವ್ರದ್ದು ಒಂದು ಟೀಮ್ ಇತ್ತು, ಚಪ್ಪರ ಮನೆ ಅವ್ರದ್ದಿತ್ತು, ಬೇಡ್ಕಣಿ ಕೃಷ್ಣಾಜಿ ಅವ್ರದ್ದಿತ್ತು. ಅವ್ರ ಮೇಳಗಳ ಆಟ ಅದಲ್ಲೆಲ್ಲ ಸಣ್ಣ ಪುತ್ರ ಪಾತ್ರಕ್ಕೆ ನನ್ನನ್ನ ಕರಿತಿದ್ರು. ಸಣ್ಣ ಪಾತ್ರ ಮಾಡ್ತಿದ್ದೆ, ದೊಡ್ಡ ಪಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಸಣ್ಣ ಸಿಗ್ತಾ ಇತ್ತು, ಸಿಕ್ತಿತ್ತು, ಹೋಗ್ತಿದ್ದೆ. ಅವರು ಸಂಭಾವನೆ ಕೊಡ್ಲಿ ಬಿಡ್ಲಿ ನಾನು ಹೋಗ್ತಿದ್ದೆ. ನಿಮ್ಗೊಂದು ಇಂಟ್ರೆಸ್ಟ್, ಇಂಟ್ರೆಸ್ಟ್. ಹೌದು. ಆಮೇಲೆ ನಾನು ಯಾಕೆ ಸರಿಯಾಗಿ ಇದು ಮಾಡಬಾರ್ದು ಎನ್ನುವಂತ ದೃಷ್ಟಿಯಿಂದ ನನಗೆ ನನ್ನ ಗುರುಗಳು ಪಾಠ ಮಾಡಿ ಇಲ್ಲಿವರೆಗೆ ಒಂದು ವೇಷ ಮಾಡುವಷ್ಟು ತಯಾರು ಮಾಡಿದ್ದಾರೆ. ನಾನು 2 ಜನರಿಗೆ ಯಾಕೆ ತಯಾರು ಮಾಡಬಾರ್ದು, ಹಿಂಗೆಲ್ಲ ನನ್ನ ತಲೆಯೊಳಗೆ ಬಂತು. ಹಾಗೆ ಆಯ್ಕೆ ಮಾಡಿಕೊಂಡಿದ್ದು ಮಾಯನಗದ್ದೆ ಕೂರ್ಕುಳಿ ಮಹಾಗಣಪತಿ ದೇವಸ್ಥಾನದಲ್ಲಿ ಮಾಯನಗದ್ದೆ ಹುಡುಗರೆಲ್ಲ ಸೇರ್ಬಿಟ್ಟು ನಾವೊಂದು ಕಾರ್ಯಕ್ರಮ ಮಾಡ್ತೀವಿ. MR ನಾಯ್ಕ ನೀವೇ ಸಾಕು ಬರ್ರಿ, ಮತ್ತೆ ಯಾರು ಹಾಳುಬರೆಲ್ಲ ಇದಾರ ಅವರೆಲ್ಲ ಅರ್ಥ ಎಲ್ಲ ಹೇಳ್ಕೊಡ್ತಾರೆ ಬರ್ರಿ ಅಂತ ನಿಮ್ದೇ ಒಂದು ತಂಡ ಕಟ್ಟೋ ಲೆಕ್ಕಕ್ಕೆ ಬಂದ್ರಿ. ಬಂದ್ವಿ. ಆವಾಗ ಎಂತ ಮಾಡ್ಬೇಕು, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಗೊತ್ತಿದ್ದವ್ ನಾನು. ಹಂಗಾಗಿ ಅವ್ರಿಗೆಲ್ಲ ನಾನೇ ಗುರುಗ ಆದಂಗ ಆಗ್ಬಿಟ್ಟು 1-2 ಆಟ ಮಾಡಿದ್ವಿ ನಾವು. ಆಟ ಮಾಡಿ ಆದ್ಮೇಲೆ ಇಲ್ಲಿ ಮನೆ ಹೇಳಿ ಊರಲ್ಲಿ ಅಲ್ಲಿ ನನ್ಗೆ ಉಂಬ್ಳಿಕೊಪ್ಪದವರು, ಕೊಂಕನಹಳ್ಳಿ ಅವರು, ಕಾರ್ಗದ್ದೆ ಅವರೆಲ್ಲ ಸೇರ್ಬಿಟ್ಟು MR ನಾಯ್ಕ ನಮ್ಮೂರಿಗೆ ಬರೋದೇ, ನಾವು ಒಂದು ಯಕ್ಷಗಾನ ಮಾಡ್ಬೇಕು ಅಂತ ಹೇಳಿ 10 ವರ್ಷ ಅವ್ರ ಜೊತೆಗೆ ಅಲ್ಲಿ 10 ವರ್ಷ ಯಕ್ಷಗಾನ ಮಾಡಿಸಿದೆ ಅವ್ರಿಗೆ. ಅಲ್ಲಿ ನಡಿಬೇಕಾದ್ರೆ ಕನ್ನಡವೇ ಸರಿ ಬರ್ತಿರ್ಲಿಲ್ಲ. ನೇರ್ಗೋಡ್ ಹೇಳೋ ಊರಲ್ಲಿ ಮರಾಠಿಯವರು, ಅವ್ರು ಮರಾಠಿ ಬಿಟ್ರೆ ಕನ್ನಡ ಬರ್ತಿರ್ಲಿಲ್ಲ. ಅವರು ಕನ್ನಡ ಅರ್ಧಂಬರ್ಧ ಎಲ್ಲರೂ ಒಂದೊಂದು ಶಬ್ದ ಅವ್ರ ಮರಾಠಿನೇ ಬಂದ್ಬಿಡ್ತಿದ್ರು. ಆ ಸಂದರ್ಭದಲ್ಲಿ ನನ್ ಕರೆದ್ರು, ಪಾಪ ನಮ್ ಬರ್ರಿ ಯಕ್ಷಗಾನ ಹೇಳ್ಕೊಡ್ರಿ ಅಂತ. 12 ವರ್ಷ ಪ್ರತಿ ವರ್ಷ ಒಂದು ಆಟ ಮಾಡಿದ್ವಿ. ನಾವು ಆಗ ವೆಹಿಕಲ್ ಇರ್ಲಿಲ್ಲ, ಬಸ್ಸು ಟೈಮ್ ಸಿಗ್ತಿರ್ಲಿಲ್ಲ. ಇಲ್ಲಿ ಮನೆಗೆಲ್ಲ ಹೋಗ್ಬೇಕು ಅಂದ್ರೆ ನಾ 3 ಗಂಟೆ ಊಟ ಮಾಡಿ ನಡ್ಕೊಂಡು ಹಿಂಗ್ ಬಗರ್ಮಿಕ್ಕಿ ಮೇಲೆ ಅಲ್ಲಿ ಹಳ್ಳ ದಾಟಿ ಹಿಂಗ್ ಜಂಗಲಾಗೆ ಹೋಗ್ಬೇಕು, ನಡ್ಕೊಂಡೆ ಹೋಗ್ತಿದ್ದೆ. ಬೆಳಿಗ್ಗೆ ಅಲ್ಲಿಂದ ನಡ್ಕೊಂಡೆ ಬರ್ತಿದ್ದೆ. ಕೋಡಿಗದ್ದೆಗೆ ಒಂದು ಬಸ್ ಇತ್ತು, ಸಂಜೆ ಹೋಗ್ಕೋಬೇಕು. ಮತ್ ಬೆಳಗ್ಗೆ ಎದ್ದ ತಕ್ಷಣ 5:30, 6:30, 7 ಗಂಟೆಗೆ ಬಿಡ್ತಿದ್ದೆ. ಆ ಬಸ್ಸಿಗೆ ಬಂದ್ಕೋಬೇಕು, ಬಿಟ್ರೆ ಬೆಳಿಗ್ಗೆಯಿಂದ ನಡ್ಕೊಂಡ್ ಬರ್ಬೇಕು. ಹಿಂಗ್ ಮಾಡಿ ಅವತ್ತು 12 ವರ್ಷ ಅವರಿಗೆ ನನ್ನ ಕೈಲಾದ ಯಕ್ಷ ಕಲೆ ಸೇವೆಯನ್ನ ಇದ್ ಮಾಡಿದೆ. ಪಾಪ ಒಳ್ಳೊಳ್ಳೆ ಇದಾದ್ರು. ಕೆಲವು ಜನ ಎಲ್ಲ ಒಳ್ಳೆ ಹೆಜ್ಜೆ ಅಭ್ಯಾಸ ಮಾಡಿ ಇದ್ ಮಾಡಿ ಮೊದ್ಲೇ ಚಂಡೆ ಭಾಗವತ್ ಎಲ್ಲ ಮಾಡ್ತಾರೆ. ಒಂಥರ ಖುಷಿ ಆಗುತ್ತೆ ಆ ವಿಚಾರ. ಇವತ್ತು ನಾನು ಹೋದ್ರೆ ಒಂದು ಗುರು ಸ್ಥಾನ ಕೊಟ್ಟು ನನ್ನನ್ನು ಬಹಳ ಗೌರವದಿಂದ ಕಾಣ್ತಾರೆ. ಅದು ನನಗೆ ಇವತ್ತು ಯಕ್ಷಗಾನ ಜೀವನದಲ್ಲಿ ಈ ಯಕ್ಷಗಾನದ ಅನ್ನವನ್ನು ನಾನು ಊಟ ಮಾಡ್ತೇನೆ ಅಂದ್ರೆ ಆ ನೇರ್ಗೋಡು ಮತ್ತೆ ಉಂಬ್ಳಿಕೊಪ್ಪ, ಕಾರ್ಗದ್ದೆ, ಕೊಂಕನಹಳ್ಳಿ, ಇಳ್ಳಿಮನೆ ಜೊತೆಗೆ ನಮ್ಮ ಭಾಗದ ನಮ್ಮ ಈ ಪಂಚಾಯತ್ ವ್ಯಾಪ್ತಿ ಎಲ್ಲ ಯಕ್ಷಾಭಿಮಾನಿಗಳು ಇದೇ ಕಾರಣ. ಎಲ್ಲರೂ ನನ್ ಬೆಂತಟ್ಟಿದವ್ರು ಬಹಳ ಮಂದಿ ಇದ್ದಾರೆ. ಅವರಿಗೆ ನಾನು ಎಷ್ಟೊತ್ತಿಗೂ ನನ್ನ ನಮನವನ್ನು ಅರ್ಪಿಸೋದೆ. ಆ ಮುಖಾಂತರ ನನ್ನ ಯಕ್ಷಗಾನ ಪಯಣ ಪ್ರಾರಂಭ ಆಯ್ತು.
ನಾವು ಯಕ್ಷಗಾನ ಅಮ್ಮನ ಬೈಲಲ್ಲಿ ಮಾಡ್ಬೇಕಂದ್ರೆ ನಮ್ಗೊಂದು ದೊಡ್ಡ ಸಮಸ್ಯೆ ಇತ್ತು. ಹಾರ್ಸಿಕಟ್ಟ ವಿಶ್ವನಾಥ್ ಶೆಟ್ಟರ್ ಹತ್ರ ಮಾತ್ರ ಯಕ್ಷಗಾನ ಡ್ರೆಸ್ ಸಿಗ್ತಿತ್ತು, ಇಲ್ಲ ಕುಮಟಾ ಗೋವಿಂದ್ ನಾಯ್ಕರ ಹತ್ರ ಅಲ್ಲಿಂದ ತರ್ಸ್ಕೋಬೇಕಾಗ್ತಿತ್ತು ನೀವು. ತರಿಸ್ಕೋಬೇಕಾಯ್ತು. ಹಾರ್ಸಿಕಟ್ಟಕ್ಕೆ ಆವಾಗ ಈ ರಿಕ್ಷಾನೋ ಗಾಡಿನೋ ನಮ್ಮ ಈ ಹಳ್ಳಿಯಲ್ಲೆಲ್ಲ ಇರ್ಲಿಲ್ಲ. ಆವಾಗ ಎಂತ ಆಗ್ತಿತ್ತು ಕೇಳಿದ್ರೆ, ಇಲ್ಲ ನೀವು ಯಕ್ಷಗಾನದ ಡ್ರೆಸ್ ಬೇಕು ಅಂದ್ರೆ ಇಲ್ಲಿಂದ ಹೊತ್ಕೊಂಡು ಹೋಗಿ ಹೊತ್ಕೊ ಬಂದು ಮಾಡ್ಬೇಕು ಅಂತಿದ್ರು. ಹಾರ್ಸಿಕಟ್ಟದಿಂದ ಪೆಟ್ಟಿಗೆ ಹೊತ್ಕೊ ಬರ್ತಿದ್ವಿ ನಾವು ಇಲ್ಲಿ, ಪೆಟ್ಟಿಗೆ ಹೊತ್ಕೊ ಬರ್ತಿದ್ವಿ ಇಲ್ಲಿಗೆ. ಅವ್ರಿಗೆ ಪೆಟ್ಟಿಗೆ ಮರು ದಿವಸ ಬೆಳಿಗ್ಗೆ ಕೊಡ್ಬೇಕು, ನಿದ್ರೆಗಟ್ಟು ಇರ್ತಿದ್ವಿ, ಆದ್ರೂ ತಗೊಂಡೋಗಿ ಮುಟ್ಸ್ಲೇಬೇಕು. ಹೀಗೆ ಮಾಡಿ ಬಹಳ ವರ್ಷ ಕಳೆದಾಯ್ತು. ಆಮೇಲೆ ರಾಮಚಂದ್ರ ಭಾಗವತರು ಮೇಳಕ್ಕೆ ಹೋದ್ರು. ಮೇಳಕ್ಕೆ ಗೋಳಿಗರಡಿ ಮೇಳಕ್ಕೆ ರಾಮಚಂದ್ರ ಭಾಗವತು, ಗೋವಿಂದ ಮತ್ತೆ MP ಭಟ್ರು, ಕೆರೆಯಪ್ಪ, ಇಷ್ಟು ಜನ ನಮ್ಮ ಟೀಮಿಂದ ಗೋಳಿಗರಡಿ ಮೇಳಕ್ಕೆ ಹೋಗೋದು ಆಯ್ತು. ಹೋದ್ರು ಅವ್ರು. ಹೋದ್ಮೇಲೆ MR ನೊಂದು ಬಿಟ್ಟು ಹೋಗಾಗುದಿಲ್ಲ, ನೀನು ಬರ್ಬೇಕು, ನೀನು ಬರ್ಬೇಕು ಅಂತ ಹೇಳಿದ್ರು. ನನಗೇನು ನಮ್ಮ ತಂದೆಯವ್ರು ಕೇಳ್ಕೊಂಡ್ ಬರ್ಬೇಕು ನಾನು, ಯಾಕಂದ್ರೆ ನಾನು ಬಿಟ್ಟಿರುವುದಿಲ್ಲ ಅವ್ರು. ಹಂಗಾಗಿ ನಾನು ಬರ್ತೀನಿ ಅಂತ ಹೋದೆ. ಆದ್ರೂ ನೋಡುವ ಎಷ್ಟು ದಿವಸ ಸಾಧ್ಯತೆ ಅಷ್ಟು ದಿವಸ ಬರ್ತೀನಿ. ಒಂದು 14 ದಿವಸ ಇದ್ದೆ ಅಲ್ಲಿ. ಆ ಮೇಳದ ವಾತಾವರಣ ನನ್ಗೆ ಹೋಗ್ಲಿಲ್ಲ, ಯಾಕಂದ್ರೆ ನಾನು ಬಹಳ ಪ್ರೀತಿಯಿಂದ ನಮ್ ಚಿಕ್ಕಪ್ಪ ಇರ್ಬೋದು, ನನ್ನ ತಮ್ಮದಿರು ಇರ್ಬೋದು, ನಮ್ಮ ಮನೆ ನಮ್ ಚಿಕ್ಕಮ್ಮದಿರು ಇರ್ಬೋದು, ಎಲ್ಲರೂ ಬಹಳ ಬಹಳ ಪ್ರೀತಿಯಿಂದ ನನ್ ಹೊರಗಡೆ ಹೋಗೋದು ಸ್ವಲ್ಪ ಕಷ್ಟ ಆಯ್ತು. ಹೌದು, ನಮ್ ತಂದೆಯವರು ನನ್ಗೆ ಪ್ರೀತಿಕ್ಕಿಂತ ನಮ್ ಚಿಕ್ಕಪ್ಪ ನಾನು ಬಹಳ ಪ್ರೀತಿ ಮಾಡ್ತಿದ್ದೆ. ಆಯ್ತಾ, ನನ್ನ ಚಿಕ್ಕಮ್ಮದಿರು ನಾನು ಬಹಳ ಪ್ರೀತಿ ಮಾಡ್ತಿದ್ದೆ. ನಾನು ಒಂದು ದಿವಸ ಇಲ್ಲ ಅಂದ್ರೆ ನಮ್ ಚಿಕ್ಕಮ್ಮ ಹೇಳ್ತಿದ್ರು, ಇಲ್ಲ ನಮ್ ದೊಡ್ಡಮ್ಮ ಮನೇಲಿ ಇಲ್ಲ ಅಂದ್ರೆ ಏನು ಮನೆಯೊಳಗೆ ಅವಾಜ್ ಇರೋದಿಲ್ಲ, ಹಿಂಗೆಲ್ಲ ಹೇಳ್ತಿದ್ದೆ. ಹಂಗಾಗಿ ಮಕ್ಕಳು, ನಾನು ಹಿರಿಯವ, ನನ್ನ ಕೆಳಗೆ 7 ಜನ ಮಕ್ಕಳು, ಚಿಕ್ಕಪ್ಪನಿಗೆ 5 ಜನ, ನಾವು 3 ಜನ, ಮತ್ತೆ ತಂಗಿದಿರು. ಅವರೆಲ್ಲ ಇದ್ದಾಗ ಏನಾಗಿತ್ತು ಕೇಳಿದ್ರೆ, ಅಣ್ಣನಿಗೆ ಏನು ಕೆಲಸ ಹೇಳೋದಿಲ್ಲ, ಅವರೇ ಮಾಡ್ತಿದ್ರು. ಅಣ್ಣನ ಕೆಲಸಕ್ಕಿಂತ ಹೆಚ್ಚಾಗಿ ಅವರು ಮಾಡ್ಕೊ ಬಂದ್ರು. ಆಮೇಲೆ 1985ರಲ್ಲಿ ನನಗೆ ನಮ್ಮ ತಂದೆಯವರು ಮದುವೆ ಮಾಡ್ಬೇಕು. ಇನ್ನು ಯಾಕಂದ್ರೆ ಜವಾಬ್ದಾರಿ ನನ್ಗೂ ಜಾಸ್ತಿ ಆಯ್ತು, ಮನೆಯಲ್ಲಿ ಸದಸ್ಯರ ಸಂಖ್ಯೆ ಜಾಸ್ತಿ ಆದ್ರಿಂದ ನೀನೀಗ ಇಲ್ಲ ಮದುವೆ ಆಗ್ಲೇಬೇಕು. ಇದು ಮದುವೆಗಿಂತ ಪೂರ್ವದಲ್ಲಿ ಒಂದು ಹಂತದಲ್ಲಿ ಹೌದು. ಆಮೇಲೆ ಮದುವೆ ಆಯ್ತು. ಮದುವೆ ಆಗಿ ನನ್ನ ಹೆಂಡತಿ ಜೊತೆಗೂ ನಮ್ಮ ಮನೆಯಲ್ಲಿ ಬಹಳ ಒಳ್ಳೆ ರೀತಿಯಿಂದ ಇವತ್ತಿಗೂ ಈಗಲೂ ನನ್ನ ತಮ್ಮದಿರೆಲ್ಲ ಹೊರಗಡೆ ಇದ್ದಾರೆ. ಮನೆಗೆ ಬಂದ್ರೆ ಅತ್ತಿಗೆಯನ್ನ ಅಣ್ಣನ ಮಾತಾಡ್ಸದೆ ಬೇರೆ ಬೇರೆ ಬಂದಿದ್ದೀವಿ. ಆಯ್ತಾ. ಆಮೇಲೆ ಏನಾಯ್ತು, 1996ರಲ್ಲಿ ಅಲ್ಲ ಅದಕ್ಕೂ ಪೂರ್ವದಲ್ಲಿ ನನಗೆ ನನ್ನ ಮಗಳು ಹೋಟೆಲ್ ಪುಷ್ಪಲತಾ ಅಂತ. ಆಮೇಲೆ ನನ್ಗೊಂದು ದೊಡ್ಡ ಘಟನೆ ಆಯ್ತು. ಅದನ್ನ ಇಲ್ಲಿ ಸಿದ್ದಾಪುರದಲ್ಲಿ ಒಂದು ಕೊಂಕಣ ಫೈನಾನ್ಸ್ ಹೇಳಿ ಒಂದು ಫೈನಾನ್ಸ್ ಸ್ಟಾರ್ಟ್ ಆಯ್ತು. ಅದಕ್ಕೆ ಮೇನ್ ಉಸ್ತುವಾರಿ ಜವಾಬ್ದಾರಿ ನನ್ಗೆ ಕೊಟ್ರು, ಸಿದ್ದಾಪುರ ಬ್ರಾಂಚ್ ಇದ್ದು. ಅದು ನಮ್ಮ ತಂದೆಯವ್ರು ಕೇಳಿದೆ, ನಮ್ಗೆ ಅದೆಲ್ಲ ಅಷ್ಟು ಪೂರೈಸುದಿಲ್ಲ ಅಂದ್ರು. ಆದ್ರೂ ಅಪ್ಪನ ಇರ್ಲಿ ಇದೊಂದ್ಸರಿ ಹೋಗಿ ನೋಡ್ತೀನಿ ನಾನು ಅಂತ ಹೇಳಿ ಹೋದೆ. ಆ ಕೊಂಕಣ ಫೈನಾನ್ಸ್ ನಲ್ಲಿ ಒಂದು ಕೆಲಸಗಾರಾಗಿ ಸೇರ್ಕೊಂಡ್ರೆ, ಅಲ್ಲಿ ಮ್ಯಾನೇಜರ್ನೇ ನಾನು ಮ್ಯಾನೇಜರ್ ಆಗಿ ಸೇರ್ಕೊಂಡಿದ್ದೆ. ಆ ಜವಾಬ್ದಾರಿ ನಂದೇ ಆಗಿತ್ತು. ನೋಡ್ಕೊಂಡೆ ಇಲ್ಲಿ ಅವ್ರೇನ್ ಮಾಡಿದ್ರು, 1-2 ವರ್ಷ ಚೆನ್ನಾಗೇ ನಡೀತು. ಆಮೇಲೆ ಅಲ್ಲಿ ಹೆಡ್ ಆಫೀಸು ಕಾರವಾರದಲ್ಲಿ ಆಗಿತ್ತು. ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ಅದು ಬ್ಯಾನ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟು, ಆ ಟೈಮಿಗೆ ನಾನು ಸ್ವಲ್ಪ ಇಲ್ಲಿ ಹಣವನ್ನು ತೊಡಸ್ಕೊಂಡಿದ್ದೆ, ಮತ್ತೆ ಎಲ್ಲ ವಸೂಲಿ ಆಗಿದ್ದನ್ನು ಲೋನ್ ಗೀನ್ ಎಲ್ಲ ಕೊಟ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೆಗೆಲ್ಲ ಜನ ಬರ್ಲಿಕ್ಕೆ ಸಮಸ್ಯೆ ನಿಮ್ಗೆ ನನ್ನ ತಲೆ ಮೇಲೆ ಬಂದು ಬಹಳ ದೊಡ್ಡ ಸಮಸ್ಯೆ ಆಯ್ತು ಅದು. ಆವಾಗ ನನ್ನ ಮಗ ವಿನಾಯಕ 1-1.5 ವರ್ಷ ಅಲ್ಲ 3-4-5 ವರ್ಷದ ಮಗು. ಆ ಟೈಮಿಗೆ ನಾನು ಇನ್ನು ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಮಾಜದಲ್ಲಿ ಮುಖ ಎತ್ತು ಓಡಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ತಂದೆಯವರಿಗೆಲ್ಲ, ಚಿಕ್ಕಪ್ಪನಿಗೆ ನಮ್ಮ ತಂದೆಯವರಿಗೆಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಗೌರವ ಇತ್ತು. ನಾನು ಅದನ್ನ ಕಳೆದಂಗೆ ಆಗ್ಬಿಡ್ತು, ಇನ್ನು ಬದುಕೋದು ಅರ್ಥ ಇಲ್ಲ ಅಂತ ನಾನು ಹೆಡ್ ಆಫೀಸು ಕಾರವಾರಕ್ಕೆ ಹೋಗಿ ಕೇಳಿದ್ರೆ ಆ ಮನುಷ್ಯ ಊರಲ್ಲಿಲ್ಲ, ಅವ್ನು ಕೇರಳಕ್ಕೂ ಎಲ್ಲ ಹೋಗಿದ್ದಾನೆ ಅಂತ ಹೇಳ್ಬಿಟ್ರು ಅಲ್ಲಿ. ಆ ಟೈಮಿಗೆ ನಾನು ಏನ್ ಮಾಡೋದು, ಸುಸೈಡ್ ಮಾಡ್ಕೊಳ್ಳೋ ತೀರ್ಮಾನಕ್ಕೆ ಬಂದಿದ್ದು. ಹೋಗ್ಬಿಡ್ತದ್ದು. ಹೌದು, ಗಂಗಾ ಲಾಡ್ಜ್ ಹೇಳಿ 129ನೇ ರೂಮಲ್ಲಿ ರೂಮ್ ಮಾಡಿ ಉಳ್ಕೊಂಡಿದ್ದೆ ರಾತ್ರಿ. ಇನ್ನೇನು ನಾನು ಏನಿಗೆ ವಿಚಾರ ಮಾಡಿ ಫ್ಯಾನಿಗೆ ದಾರ ಹಾಕಿ ಸ್ಟೂಲ್ ಮೇಲೆ ನಿಂತ್ಕೊಂಡಿ ಅಲ್ಲಿ 10ಕ್ಕೂ ಹೋಗ್ಬಿಟ್ಟಿದ್ದೀರ. ಆವಾಗ ನನ್ನ ಮಗಳು 3-4-5 ವರ್ಷದ ಮಗಳು ಕಣ್ಣಿಗೆ ದಿಟ್ಟು ಬಂದ್ ನಿಂತ್ಕೊಂಡಂಗ ಆಯ್ತು. ಕತ್ಲೆ ಆಗ್ಬಿಡ್ತು, ಕರೆಂಟ್ ಇದ್ರು ಸಹಿತ. ಏನಾಯ್ತು ಗೊತ್ತಿಲ್ಲ ನನ್ಗೆ.
ಹಂಗೆ ಎಲ್ಲ ಬಿಚ್ಚಿಟ್ಟು ಕೂತ್ಕೊಂಡೆ. ಬದುಕಿದ್ರು ಮನುಷ್ಯ ಏನೂ ಮಾಡ್ಬೋದು ಅಂತ ಧೈರ್ಯ ಬಂತು. ಸೀದಾ ಬ್ಯಾಗ್ ಎಲ್ಲ ಎತ್ಕೊಂಡು ಮನೆಗೆ ಬಂದೆ. ಪರಿಸ್ಥಿತಿ ಹಿಂಗಾಗಿದೆ ಅಂತ ಮನೆಯಲ್ಲೂ ಗೊತ್ತಾಗಿತ್ತು. ಆವಾಗ ನನ್ನ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪನ ಹೆಂಡತಿ ನಾನು ಕರೆದು, ಬಾ, ನಿನ್ ಕೆಳಗೆ ಎಷ್ಟು ಜನ ಇದ್ದಾರೆ ಹೇಳು? 7 ಜನ ಇದ್ದಾರೆ. ನೀನು ಹೀಗೆಲ್ಲ ಮಾಡ್ಕೊಂಡ್ರೆ ನಾಳೆ ಎಲ್ಲರಿಗೂ ಏನ್ ಮಾಡ್ಲಿಕ್ಕೆ ಆಗತ್ತೆ? ಏನ್ ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ಏನ್ ಹೆದರ್ಬೇಡ, ಎಲ್ಲರೂ ನಿನ್ ತಮ್ಮದಿರು ನಿನ್ ಕೈ ಜೋಡಿಸ್ತಾರೆ, ನಿನ್ ಜೊತೆಗಿರ್ತಾರೆ, ಹೆದರ್ಲೇಬೇಡ, ನೀನು ಏನಾದ್ರೂ ಅದು ಫೇಸ್ ಮಾಡುವ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಒಂದು ಒಳ್ಳೆ ಸಜೆಷನ್ ನಂಗೆ ಕೊಟ್ರು. ಅವತ್ತು ನಿಂದ ನಾನು ಮತ್ತೆ ಇನ್ನು ಹಿಂದೆ ನೋಡಬಾರ್ದು, ಮತ್ತೆ ಇಂಥದಕ್ಕೆ ಅವಕಾಶವನ್ನು ಕೊಡಬಾರ್ದು, ಮಾಡ್ಕೋಬಾರ್ದು ಹೇಳೋ ದೃಷ್ಟಿಯಿಂದ ಉಳ್ಕೊಂಡೆ. ಜೊತೆಗೆ ನನ್ನ ಸ್ನೇಹಿತರು ಸಿದ್ದಾಪುರದವರೆಲ್ಲ ಸಹಕಾರ ಕೊಟ್ಟು ಯಾರ್ಯಾರಿಗೆ ಲೋನ್ ಕೊಟ್ಟಿದ್ರು ವಸೂಲಿ ಮಾಡಿ ನಾವು 4 ಲಕ್ಷ, ಮನೆಯವರು ನಮ್ಮ ತಂದೆ ಲಿಕ್ಕಪ್ಪ ಸೇರಿ ಇದು ಮಾಡಿದ್ರು. ಏನು ಆಗ 4 ಲಕ್ಷ ಅಂದ್ರೆ ಸ್ವಲ್ಪ ಹೆವಿ ಅಮೌಂಟ್ ಆಗಿತ್ತು. ನಾವು ಬಡವರಲ್ಲ, ನಾವು ಇನ್ನು ಬಹಳ ಬಡಸ್ತಿಕೆ ಬಂದವರು ನಾವು. ಈಗ ಹಂಗೆ ಆಗಿ ಅದೊಂದು ಏನೋ ಒಂದು ಬಗೆಹರಿಸ್ಕೊಂಡ್ವಿ. 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದ. 1 ವರ್ಷ ಎಲ್ಲೂ ಸಮಾಜಕ್ಕೆ ಮುಖ ತೋರಿಸ್ದೆ. 1 ವರ್ಷ ಕಳೆದೆ. ಆಮೇಲೆ 1995ರಲ್ಲಿ ಇನ್ನು ನಾವು ಹೀಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆಯವರು ಎಚ್ಚರಿಸಿದ್ರು, ನೀನು ಸಮಾಜದಲ್ಲಿ ತಲೆ ಎತ್ತಬೇಕು, ಹೋಗ್ಬೇಕು, ಬಿಟ್ರೆ ತಲೆ ತಗ್ಗಿಸಿ ಓಡಾಡೋ ಮನುಷ್ಯ ಆಗ್ಬಾರ್ದು. ಹಂಗೇನಾದ್ರು ಮಾಡ್ಲಿಕ್ಕೆ ಏನ್ ಸಾಧ್ಯ ಇದೆ ಅದು ಮಾಡ್ಬೇಕು. ನೀನ್ ಮನೇಲಿ ಕೆಲಸ ಮಾಡಿದ್ರಲ್ಲ, ಸಮಾಜದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ 1995-96ರಲ್ಲಿ ಪಂಚಾಯತ್ ಎಲೆಕ್ಷನ್ ಇಲೆಕ್ಷನ್ಗೂ ಹೋದ್ರಿ. ಪಂಚಾಯತ್ ಎಲೆಕ್ಷನ್ ಇತ್ತು. ಪಂಚಾಯತ್ ಎಲೆಕ್ಷನ್ ನನ್ನ ವಿರುದ್ಧ GR ನಾಯ್ಕರು ನಿಲ್ಸಿದ್ರು. ನನಗೆ ಸೋಲಾಯ್ತು. ಸಂತೋಷದಿಂದ ಒಪ್ಕೊಂಡೆ. ನಂದು ಪ್ರಥಮ ಇದಲ್ಲ. ಆವಾಗ GR ನಾಯ್ಕರ ಹತ್ರ ಹೇಳಿದೆ, ನಾನು ಪರಶುರಾಮ್ನಂಗೆ ಇವತ್ತು ಸೋತ್ ಹೇಳಿ ಸುಮ್ಮನೆ ಇರೋದಿಲ್ಲ, ಮರಳಿ ನಿಮ್ಮ ಸ್ಪರ್ಧೆ ಉಂಟು, 21 ಬಾರಿನೂ ಸ್ಪರ್ಧೆ ಮಾಡ್ತೀನಿ ನಾನು ಅಂತ ಹೇಳ್ದೆ. ಹಂಗೆ ಸೋತು ಸುಮ್ಮನೆ ಕೇಳಲಿಲ್ಲ. 2005-6ರಲ್ಲಿ ಮತ್ತೆ ಎಲೆಕ್ಷನ್ ಆದಾಗ ನನ್ನ ಟೀಮು 6 ಸೀಟ್ ಬಂತು. ಆಯ್ತಾ, ನಾನು ಸಮಾಜವಾದಿಯಿಂದ ಸ್ಪರ್ಧೆ ಮಾಡಿದೆ, 6 ಸೀಟ್ ಬಂತು. ಎಲ್ಲರೂ ಸೇರಿ ಇಲ್ಲಿ BR ನಾಯ್ಕರು, NL ಗೌಡ್ರು, ಪ್ರಸನ್ನ ಹೆಗಡೆ ಅವರು, NJ ಅವರು, ನಮ್ಮ ಭಾಗದ ಎಲ್ಲರೂ ಸೇರಿ, ಅಲ್ಲಿ ಪಾರ್ಟಿ ಪ್ರಶ್ನೆ ಬರಲಿಲ್ಲ, ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷನ ಮಾಡಿದ್ರು. ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಜನ ಮುಖಂಡರು ಬಂತು, ಖುಷಿಯಿಂದ ಅಧ್ಯಕ್ಷರು ಮಾಡಿ. ಆಮೇಲೆ ಜರ್ನಿ ಅಲ್ಲಿಗೆ ಶುರು ಆಯ್ತು. ಆಫೀಸ್ ಇರ್ಬೋದು ಅಥವಾ ರಾಜಕೀಯ ಇರ್ಬೋದು, ಎಲ್ಲಾ ರಂಗದಲ್ಲೂ ನೀವು ತೊಡಸ್ಕೊಂಡು ಒಂದು ಹಂತಕ್ಕೆ ಒಂದು ಜೀವನ ಕಳ್ಕೊಂಡು ಬಂದಾದ್ರಿ. ಇನ್ನು ಮುಂದಿನ ಜೀವನದಲ್ಲಿ ಯಕ್ಷಗಾನಕ್ಕೆ ನೀವು ಒಂದು ದೊಡ್ಡ ಒಂದು ಸಾಧನೆ ಮಾಡಿದಿರ, ಜೊತೆಗೆ ಒಂದು ತಂಡವನ್ನು ಕಟ್ಕೊಂಡಿದ್ದೀರಾ. ಆ ಪಯಣ ನಿಮ್ದು ಹೇಗೆ ಶುರು ಆಯ್ತು, ಹೇಗೆ ಅದರಲ್ಲಿ ತೊಡ್ಕೊಂಡ್ರಿ? 95ರಲ್ಲಿ ನಾನು ರಾಜಕಾರಣ ಪ್ರಾರಂಭ ಮಾಡಿದ್ರು, ಯಕ್ಷಗಾನ ಬಿಡ್ಲಿಲ್ಲ ನಾನು. ಯಕ್ಷಗಾನದ ಬಿಟ್ಟು ಬದುಕಲಿಲ್ಲ ನಾನು, ಯಕ್ಷಗಾನ ನಡೀತಾನೆ ಇರ್ತು. ಆಮೇಲೆ 95ರಲ್ಲಿ ನಾನು ಬೇರೆ ಒಬ್ಬರದ್ದು ಪೆಟ್ಟಿಗೆ ಇತ್ತು, ಇಲ್ಲಿ ಕೊಳಗಿಜಡ್ಡಿ ದೇವಸ್ಥಾನದಲ್ಲಿ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆ ನಡೆಸುವ ನಾವೊಂದು ತಂಡ ಮಾಡುವ ಹೇಳಿ ರಾಮಚಂದ್ರ ಭಾಗವತ್ ಹೇಳಿದ್ರು. ಹಂಗಾಗಿ ಅದು 1 ವರ್ಷ ಪೆಟ್ಟಿಗೆ ಅವ್ರದ್ದು ನಡೆಸಿದ್ವಿ. ನಮ್ಮ ತಂಡಕ್ಕೆ ಆ ಪೆಟ್ಟಿಗೆ ತಗೊಂಡು ಒಂದು 21 ಕಾರ್ಯಕ್ರಮ ಮಾಡಿದ್ವಿ. ಆಗ ಅವರು ಒಂದ್ ದಿವಸ, ಇಲ್ಲ ನಾನು ಪೆಟ್ಟಿಗೆ ಕೊಡ್ಲೇಬೇಕು, ನನಗೆ ಆಟ ಇಟ್ಕೊಂಡಿದ್ದೀನಿ, ಅವ್ರ ಪೆಟ್ಟಿಗೆ ಕೊಡ್ಲೇಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಆಟ ಮುಗಿಸಿ ತಂದು ಕೊಡ್ತೀನಿ, ನಿಮ್ ಪೆಟ್ಟಿಗೆಯನ್ನು ಇಟ್ಕೊಳ್ಳಲ್ಲ ಅಂತ ಹೇಳಿದ್ವಿ. ಆಟ ಮುಗಿಸಿ ಅವ್ರ ಪೆಟ್ಟಿಗೆ ಅವ್ರಿಗೆ ವಹಿಸಿ ಆಯ್ತು. ಕೊಡುವಾಗ ನಮ್ಮ ರಾಮಚಂದ್ರ ಭಾಗವತ್ ಅಂತ ಹೇಳಿದ್ರು, ನಾವು ಇನ್ನೊಬ್ರದ್ದು ಪೆಟ್ಟಿಗೆ ಗಿಟ್ಟಿಗೆ ಇಟ್ಕೊಂಡು ವೇಷಭೂಷಣ ಇಟ್ಕೊಂಡು ಇದ್ ಮಾಡೋಕ್ಕಿಂತ ನಾವೇ ಮಾಡಿದ್ರೆ ಏನ್ ತೊಂದ್ರೆ, ನಾವೇ ಒಂದು ಪೆಟ್ಟಿಗೆ ಮಾಡ್ಲಿಕ್ಕೆ ಒಂದು 5 ಬಂತು ನಿಮ್ಗೆ.